ಲೂಕರ ಶುಭ ಸಂದೇಶ 16ನೇ ಅಧ್ಯಾಯ 14-18. ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಶೆಯುಳ್ಳವರಾಗಿದ್ದರಿಂದ ಹಾಸ್ಯ ಮಾಡಿದರು. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ. ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಧರ್ಮಶಾಸ್ತ್ರದೊಳಗಿನ ಒಂದು ಗುಡುಸಾದರೂ ಬಿದ್ದು ಹೋಗುವುದಕ್ಕಿಂತಲೂ ಆಕಾಶವು ಭೂಮಿಯು ಅಳಿದು ಹೋಗುವುದು ಸುಲಭ. ತನ್ನ ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆ ಮಾಡಿಕೊಳ್ಳುವ ಪ್ರತಿಯೊಬ್ಬನೂ ವ್ಯಭಿಚಾರ ಮಾಡುವವನಾಗಿದ್ದಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗಿದ್ದಾನೆ. ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಯಾವಾಗ ಸತ್ಯವು ನಮ್ಮ ಮುಂದೆ ಹಂಚಲ್ಪಡುತ್ತದೋ ಆಗ ನನ್ನ ಹೃದಯ ಶಾಂತವಾಗಿದೆ ಅಂದರೆ ನಾನು ಕರ್ತನಲ್ಲಿ ನೆಲೆಗೊಂಡಿದ್ದೇನೆ ಅಂತ. ಯಾವಾಗ ಸತ್ಯವು ನನ್ನ ಮುಂದೆ ಹಂಚಲ್ಪಡುವಾಗ ನನ್ನ ಹೃದಯವು ಅದನ್ನು ವಿರೋಧಿಸ್ತದೋ, ಅದನ್ನು ಇನ್ನಷ್ಟು ಕೀಳಾಗಿಸಲು ನೋಡ್ತದೋ, ಆಗ ನಾನು ಕರ್ತನಿಂದ ದೂರವಾಗಿದ್ದೇನೆ ಅಂತ ಅರ್ಥ. ಇಂದಿನ ವಾಕ್ಯ ನಮಗೆ ಅದ್ಭುತ ರೀತಿಯ ಸಾರಾಂಶವನ್ನು ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ನಾನು ದೇವರಲ್ಲಿ ನೆಲೆಗೊಂಡವನಾಗಿದ್ದೇನಾ, ದೇವರಿಂದ ದೂರವಾಗಿದ್ದೇನಾ? ಈ ಲೋಕದ ಪಯಣದಲ್ಲಿ ಈ ಸಮಯದಲ್ಲಿ ಏನಾದರೂ ಹಂಚಲ್ಪಡ್ತದೆ ಅಂದರೆ ಅದು ಪ್ರವಾದನೆ ಅಲ್ಲ, ಇದು ನೆರವೇರುವ ಸಮಯ ಪ್ರಾರಂಭವಾಗಿರುವಂಥದ್ದು. ಇಲ್ಲೆಲ್ಲವೂ ಕೂಡ ನುಡಿಯಲ್ಪಟ್ಟದ್ದು ನೆರವೇರುತ್ತಲೇ ಹೋಗ್ತಾ ಇರುತ್ತೆ. ಇನ್ನು ಎಲ್ಲವೂ ಸ್ವರ್ಗ ಸಾಮ್ರಾಜ್ಯದ ಕಡೆಗಿನ ಜೀವಿತವೇ ಆಗಿದೆ. ಸ್ವರ್ಗ ಸಾಮ್ರಾಜ್ಯವನ್ನು ಹಂಚುವಂಥ ಕಾರ್ಯವೇ ಹೆಚ್ಚಾಗಿ ಜರುಗುತ್ತದೆ ಅಂತ ಇಂದಿನ ವಾಕ್ಯ ಹೇಳ್ತದೆ. ಹಾಗೆಯೇ ಈ ಲೋಕದಲ್ಲಿ ಯಾವತ್ತಿಗೂ ಕೂಡ ತಂದೆಯಾದ ದೇವರು ಒಟ್ಟುಗೂಡಿಸಿದ್ದನ್ನ ನಾವಾಗಿ ನಾವು ಮನುಷ್ಯರಾದ ನಾವು ಬೇರ್ಪಡಿಸಬಾರದು ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಯಪಡಿಸ್ತಾರೆ. ಅದು ಮಹಾನ್ ಪಾಪವಾಗಿ ದೃಷ್ಟಿಸಲ್ಪಡ್ತದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಕೊಡ್ತಾರೆ. ಹಾಗಾದ್ರೆ ಇಂದಿನ ವಾಕ್ಯದ ಸಾರಾಂಶವನ್ನ ಗಮನ ಹರಿಸಿ ತಿಳಿದುಕೊಳ್ಳೋಣ. ಇಂದಿನ ವಾಕ್ಯ ನಮಗೆ ಏನ್ ಹೇಳ್ತದೆ ನೋಡಿ. ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಶೆಯುಳ್ಳವರಾಗಿದ್ದರಿಂದ ಹಾಸ್ಯ ಮಾಡಿದರು. ಇನ್ನೇನ್ ಮಾಡ್ತಾರೆ ನೋಡಿ. ಪ್ರಭು ಯೇಸು ಹೇಳ್ತಾರೆ, ಯಾರು ಹಣವನ್ನೇ ಹೆಚ್ಚಾಗಿ ಆಶಿಸ್ತಾರೋ ಅವರು ದೇವರನ್ನ ಕಳ್ಕೊತಾರೆ. ಯಾರು ದೇವರನ್ನ ಆಶಿಸ್ತಾರೋ ಅವರು ಹಣವನ್ನ ವ್ಯರ್ಥವೆಂದು ಪರಿಗಣಿಸ್ತಾರೆ. ಈ ರೀತಿಯಲ್ಲಿ ಸಂಪೂರ್ಣವಾಗಿ ತಿಳಿಯಪಡಿಸುತ್ತಾ ಧನ ಮತ್ತು ದೇವರು ಇಬ್ಬರನ್ನೂ ಕೂಡ ಸೇವಿಸೋದಕ್ಕೆ ಸಾಧ್ಯವಿಲ್ಲ ಎನ್ನುವ ಸತ್ಯವನ್ನ ಹೇಳ್ತಾರೆ. ಹೇಳಿದಾಕ್ಷಣ ಫರಿಸಾಯರಿಗೆ ಏನನ್ನಿಸ್ಬಿಡ್ತು? ಅವರಿಗೆ ಅನಿಸ್ತು, ಅಯ್ಯೋ, ಹಣ ಇಲ್ಲದೆ ಜೀವಿಸೋದಕ್ಕೆ ಸಾಧ್ಯನಾ? ನಾವು ಹಣವನ್ನ ಹೊಂದಿದವರು. ಈ ವಿಚಾರವಾಗಿ ನಮ್ಮ ವಿರುದ್ಧವಾಗಿ ಮಾತು ಬರ್ತದೆ. ಹಾಗಾಗಿ ಜನರು ನಮ್ಮನ್ನು ತಿರಸ್ಕರಿಸ್ತಾರೆ, ಜನರು ನಮ್ಮನ್ನು ವಿರೋಧಿಸ್ತಾರೆ. ಹಾಗಾಗಿ ನಾನು ಈ ಸಮಯದಲ್ಲಿ ಏನು ಮಾಡಬೇಕು? ಆ ವಿಚಾರವನ್ನು ತಿಳಿಯಪಡಿಸಿದ ಆತನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗುರುತಿಸುವಂತೆ ಮಾಡಬೇಕು. ಅವನು ಹೇಳೋದು ಅಷ್ಟು ಇಂಪಾರ್ಟೆಂಟ್ ವಿಚಾರ ಅಲ್ಲ ಅಂತ ಜನರು ಅಂದ್ಕೊಳ್ಳೋ ಥರ ಮಾಡಬೇಕು. ಅದಕ್ಕೋಸ್ಕರ ಅವರೆಲ್ಲರೂ ಏನು ಮಾಡ್ತಾರೆ? ಫರಿಸಾಯರೆಲ್ಲ ಸೇರಿಕೊಂಡು ಪರಿಹಾಸ್ಯ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಹೌದು, ಈ ಲೋಕದಲ್ಲಿ ಸತ್ಯವನ್ನು ಹೇಳುವಾಗ ಆ ಸತ್ಯದಲ್ಲಿ ಏನೂ ಇಲ್ಲ, ಏನೂ ಮೌಲ್ಯತೆ ಇಲ್ಲ, ಏನೂ ಬೇಕಾದ ವಿಚಾರ ಇಲ್ಲ ಎನ್ನುವಂತೆ ಸುತ್ತಲಿನ ವ್ಯಕ್ತಿತ್ವಗಳು ಅದನ್ನು ಭಾಸಗೊಳಿಸುವಂತೆ ಮಾಡ್ತಾರೆ. ಆದರೆ ನಿನ್ನ ಕರ್ತವ್ಯ ಸತ್ಯವನ್ನು ನುಡಿಯುವುದೇ ಆಗಿರಬೇಕು. ಪ್ರಭು ಯೇಸು ಅಲ್ಲಿ ಸತ್ಯವನ್ನು ನುಡಿಯುವುದನ್ನು ನಿಲ್ಲಿಸೋದಿಲ್ಲ. ಅವರು ನುಡಿಯುತ್ತಲೇ ಇರ್ತಾರೆ. ನೀನು ಅಪಹಾಸ್ಯ ಮಾಡ್ತೀಯಾ, ನುಡಿಯುತ್ತಲೇ ಇರ್ತಾರೆ. ಊರಿಂದ ಊರಿಗೆ ಹೋಗುವಾಗ ಅವರನ್ನು ಧಿಕ್ಕರಿಸಿ ತಳ್ತೀಯಾ, ಅವರು ಸುವಾರ್ತೆಯನ್ನು ಸಾರುತ್ತಲೇ ಇರ್ತಾರೆ. ನೀನು ಯಾರನ್ನಾದರೂ ಸಬ್ಬತ್ ದಿನದಲ್ಲಿ ಆರೋಗ್ಯವನ್ನು ನೀಡಿದ್ದೇ ಆದರೆ ಅಥವಾ ತೊಂದರೆಗಳಲ್ಲಿ ಒಳಗಾದವರಿಗೆ ಉಪಶಮನವನ್ನು ನೀಡಿದ್ದೇ ಆದರೆ ಅವುಗಳನ್ನೆಲ್ಲ ವಿರೋಧಿಸ್ತಾರೆ ಜನ. ಆದರೆ ಅವರು ಅವರ ಕಾರ್ಯವನ್ನು ಮಾಡುತ್ತಲೇ ಹೋಗ್ತಾರೆ. ಅಂದರೆ ಇದರ ಮುಖಾಂತರವಾಗಿ ಏನು ಹೇಳ್ತಾರೆ? ನಾನು ತಂದೆಯ ಚಿತ್ತದ ಹೊರತಾಗಿ ಇನ್ಯಾವುದನ್ನು ಹೆಚ್ಚಿನದಾಗಿ ನೋಡಬಾರದು. ಈ ದೇಹಕ್ಕೆ ಆಗುವ ನೋವು, ಮನಸ್ಸಿಗಾಗುವ ನೋವುಗಳಿಗೆ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ಮಾಡೋದಕ್ಕೆ ಹೋಗಬಾರ್ದು. ನಮ್ಮ ಚಿಂತನೆ ಯಾವಾಗಲೂ ದೇವರ ಮಹಿಮೆ, ದೇವರು ಮಹಿಮೆ ಹೊಂದಲಿ, ದೇವರ ರಾಜ್ಯಕ್ಕೆ ಸರ್ವರು ಬಂದು ಸೇರುವಂತಾಗಲಿ, ಈ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ಮಾಡುತ್ತಾ ಹೋಗಬೇಕು. ಅವರು ಅಪಹಾಸ್ಯ ಮಾಡಿದ್ದಾದರೂ ಯಾತಕ್ಕೆ? ಆ ಸತ್ಯವನ್ನ ಮುಳುಗಿಸುವುದಕ್ಕೋಸ್ಕರ, ತಾವು ಶ್ರೇಷ್ಠರಾಗುವುದಕ್ಕೋಸ್ಕರ.
ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೋದು, ಯಾರಿಗೆ ಲೋಕದ ಅಭಿಲಾಷೆ ಇರುತ್ತೋ ಅವರು ಸತ್ಯವಾಕ್ಯವನ್ನ ಏನ್ ಮಾಡ್ತಾರೆ? ಸ್ವೀಕರಿಸ್ತಾರಾ? ಇಲ್ಲ. ಸತ್ಯವಾಕ್ಯವನ್ನು ನುಡಿಯುವವರನ್ನೇ ವಿರೋಧಿಸ್ತಾರೆ, ಸತ್ಯವಾಕ್ಯಗಳನ್ನು ಪರಿಹಾಸ್ಯ ಮಾಡ್ತಾರೆ, ಸತ್ಯವಾಕ್ಯಗಳನ್ನು ಧಿಕ್ಕರಿಸ್ತಾರೆ. ಅದು ಅವರಿಗೆ ಶಾಪ. ಹಾಗಾಗಿ ಇಂದಿನ ವಾಕ್ಯ ಹೇಳ್ತಾ ಇದೆ, ಲೋಕಕ್ಕೆ ಅಂಟಿಕೊಂಡವರ ಕಾರ್ಯ ಏನು ಅಂದರೆ ಅವರು ಸತ್ಯವನ್ನ ಧಿಕ್ಕರಿಸ್ತಾರೆ. ನಿಮ್ಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಿರಬಹುದು, ಪ್ರಭು ಯೇಸು ಹೇಳ್ತಾರೆ, ಸತ್ಯವೇ ನಿಮ್ಮನ್ನ ಬಿಡುಗಡೆ ಪಡಿಸುತ್ತದೆ. ಹಾಗಿದ್ರೆ ಆ ಸತ್ಯವನ್ನೇ ಧಿಕ್ಕರಿಸೋರು ಹೇಗಿದ್ದಾರೆ? ಹೇಗೆ ಜೀವನ ಮಾಡ್ತಾ ಇದ್ದಾರೆ? ಬಿಡುಗಡೆಯೇ ಹೊಂದಲಾರದ ಜೀವಿತವನ್ನು ಹೊಂದಿಕೊಂಡಿದ್ದಾರೆ. ಅಂದ್ರೆ ನಾಶನ ಹೊರತಾಗಿ ಅವರಿಗೆ ಪ್ರತಿಫಲ ಇನ್ನೊಂದಿಲ್ಲ, ಆ ರೀತಿಯಲ್ಲಿ ಅವರ ಜೀವಿತ ಇದೆ ಎನ್ನುವುದನ್ನ ವಾಕ್ಯ ಹೇಳ್ತದೆ. ಯಾಕೆ ಅವರು ಪರಿಹಾಸ್ಯ ಮಾಡಿದ್ರು ಅಂತ ವಾಕ್ಯವು ಹೇಳ್ತದೆ, ಹಣದಾಶೆಯುಳ್ಳವರಾಗಿದ್ದರಿಂದ ಅವರಲ್ಲಿ ಆಸೆ ಇತ್ತು, ಅದರಿಂದ ಅವ್ರು ಏನ್ ಮಾಡಿದ್ರು? ಹಾಸ್ಯ ಮಾಡಿದ್ರು ಅಂತ ಹೇಳ್ತದೆ. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು. ಏನಂತ ಹೇಳಿದ್ರು? ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಮನುಷ್ಯರ ಮುಂದೆ ನೀತಿವಂತರು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೋದು, ಪ್ರತಿಫಲದ ಬಗ್ಗೆ ಪ್ರಭು ಯೇಸು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಒಂದು ವಿಚಾರವನ್ನು ನಮಗೆಲ್ಲರಿಗೂ ತಿಳಿಯಪಡಿಸ್ತಾರೆ. ಏನಂದ್ರೆ, ನೀವು ಸಂಭ್ರಮಾಚರಣೆ ಮಾಡುವಾಗ, ನೀವು ಔತಣಕ್ಕೆ ಕರೆಯುವಾಗ ಯಾವಾಗಲೂ ಸಮೃದ್ಧರಾಗಿರುವವರನ್ನ ಕರಿಬೇಡಿ. ನಿಮ್ಮ ಅಕ್ಕಪಕ್ಕದ ಮನೆಯವರು, ಶ್ರೀಮಂತರು, ಅವರನ್ನ ಕರಿಬೇಡಿ. ನಿಮ್ಮ ನೆರೆಹೊರೆಯವರು, ನೆಂಟರಿಷ್ಟರು, ಅವರನ್ನ ಕರಿಬೇಡಿ. ನೀವು ಕರೆಯುವುದಾದರೆ ಕುರುಡರು, ಅಂಗವಿಕಲರು, ಅನಾಥರು, ನಿರ್ಗತಿಕರು ಇವರನ್ನ ಕರೆದು ಊಟ ಹಾಕಿ. ಯಾಕೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಪ್ರಭು ಯೇಸು ಹೇಳ್ತಾರೆ, ಯಾರು ನಿಮಗೆ ಹಿಂತಿರುಗಿಸಿ ಕೊಡಲು ಯೋಗ್ಯರೋ ಅವರಿಗೆ ನೀವು ಕೊಟ್ರೆ ಆ ಪ್ರತಿಫಲ ನೀವಾಗಲೇ ಹೊಂದಿ ಆಯಿತು. ಯಾರು ತಿರುಗಿಸಿ ನಿಮಗೆ ಕೊಡಲು ಸಾಧ್ಯವಾಗದವರಿಗೆ ನೀವು ಕೊಡ್ತಿರಲ್ಲ, ಅದು ನಿಮಗೆ ಪರಲೋಕದ ತಂದೆಯಿಂದಲೇ ಪ್ರತಿಫಲವು ದೊರೆಯುತ್ತದೆ ಅಂತ ಹೇಳ್ತಾರೆ. ಲೋಕದಲ್ಲಿ ದೊರೆಯುವ ಪ್ರತಿಫಲವು ಅಲ್ಪ, ಆದ ದೇವರಿಂದ ದೊರೆಯುವ ಪ್ರತಿಫಲವು ಶ್ರೇಷ್ಠ. ಯಾಕೆಂದ್ರೆ ಮನುಷ್ಯನು ತನ್ನ ಯೋಗ್ಯತೆಗೆ ತಕ್ಕಂತೆ ಕೊಡ್ತಾನೆ, ದೇವರು ಸರ್ವ ಸೃಷ್ಟಿಯ ಒಡೆಯರು ತಮ್ಮ ಅಧಿಕಾರಕ್ಕೆ, ತಮ್ಮ ತನಕ್ಕೆ ಯೋಗ್ಯವಾದ ರೀತಿಯಲ್ಲೇ ಕೊಡ್ತಾರೆ. ಹಾಗಿದ್ದರೆ ಯಾವ ಪ್ರತಿಫಲ ಹೆಚ್ಚಿನದು? ನಿಸ್ವಾರ್ಥವಾಗಿ ಕಾರ್ಯ ಮಾಡುವ ಪ್ರತಿಯೊಬ್ಬನು ಹೊಂದುವ ಪ್ರತಿಫಲ ಹೆಚ್ಚಿನದು ಅಂತ ಹೇಳ್ತಾರೆ. ಇಲ್ಲಿ ಸ್ಪಷ್ಟವಾಗಿ ನೋಡ್ರಿ, ಫರಿಸಾಯರು ಏನ್ ಮಾಡ್ತಾ ಇದ್ದಾರೆ? ಜನರ ಮುಂದೆ ನೀತಿವಂತರು ಅಂತ ತೋರಿಸ್ಕೊಳಕ್ ಹೋಗ್ತಾ ಇದ್ದಾರೆ. ಅಂದ್ರೆ ಜನರನ್ನ ಮೆಚ್ಚಿಸೋದಕ್ಕೆ ಹೋಗಿದ್ರಿಂದ, ಜನರಿಂದ ಅವರಿಗೆ ಆ ಸನ್ಮಾನ ದೊರೆತರೆ ಅವರ ಪ್ರತಿಫಲ ಅಲ್ಲಿಗೆ ಮುಗಿದೋಯ್ತು. ಅವರ ಜೀವಿತದ ಆ ಕ್ಷಣದ ಪ್ರತಿಫಲ ಏನು? ಜನರ ಮುಂದೆ ನೀತಿವಂತರಾಗಿ ಕಾಣುವುದಷ್ಟೇ. ಆದರೆ ದೇವರ ದೃಷ್ಟಿಯಲ್ಲಿ ನೀತಿವಂತನಾದವನು ಸರ್ವೇಶ್ವರ ಸ್ವಾಮಿಯ ಸಹ ಭೋಜನದಲ್ಲಿ ಪಾಲುಗಾರನಾಗ್ತಾನೆ. ಈ ಲೋಕದಲ್ಲಿ ಯಾರೋ ಮುಂದೆ ನಾವು ಶ್ರೇಷ್ಠರಾಗುವುದಕ್ಕೋಸ್ಕರ ಸತ್ಯವನ್ನ ಅಥವಾ ಯೋಗ್ಯವಾದುದನ್ನ ಅಲ್ಲಗೆಳೆಯಬೇಡಿ. ಅದು ನಮ್ಮ ಜೀವಿತದ ನಾಶನದ ಬುನಾದಿ ಆಗ್ತದೆ, ನಮ್ಮ ನಾಶನದ ಅಡಿಪಾಯ ಆಗ್ತದೆ. ಆ ಅಡಿಪಾಯವು ನಮ್ಮನ್ನ ಸದೃಢವಾಗಿ ನಿಲ್ಲಿಸೋಲ್ಲ, ಯಾಕೆಂದ್ರೆ ಅದು ಮರಳಿನ ಮೇಲೆ ಕಟ್ಟಲ್ಪಟ್ಟ ಅಡಿಪಾಯವಾಗಿರುತ್ತೆ. ಅದಕ್ಕೋಸ್ಕರ ಹಾಗಾಗಿ ಯಾವತ್ತೂ ಕೂಡ ಮನುಷ್ಯನ ಮುಂದೆ ನೀನು ಹೆಚ್ಚಿನವನಾಗುವುದಕ್ಕೆ ಹೋಗ್ಬೇಡ, ದೇವರ ಮುಂದೆ ನೀನು ಮೆಚ್ಚುಗೆ ಆಗುವ ಜೀವಿತವನ್ನ ಜೀವಿಸು ಎಂಬುದಾಗಿ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ. ನೀವು ಏನಾದರೂ ಮಾಡ್ಬೋದು, ಯಾವ ಜನನನ್ನಾದರೂ, ಯಾವುದೇ ವ್ಯಕ್ತಿಯನ್ನಾದರೂ, ಯಾವುದೇ ರೀತಿಯಲ್ಲೂ ನೀನು ಜೀವಿಸಿ ಲೋಕವನ್ನ ನೀನು ಹೆಚ್ಚಿನವನು, ಶ್ರೇಷ್ಠನು, ಅಧಿಕಾರವುಳ್ಳವನು, ಶ್ರೇಷ್ಠ ರಾಜನು, ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ನೀತಿವಂತ ವ್ಯಕ್ತಿ, ಶ್ರೇಷ್ಠವಾದಂತಹ ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ವ್ಯಕ್ತಿ, ಯಾವ ರೀತಿಯಲ್ಲಾದರೂ ಜನ ಹೇಳ್ಬೋದು. ಆದರೆ ಜನರ ಮೆಚ್ಚುಗೆಗಿಂತ ದೇವರ ಮೆಚ್ಚುಗೆ ಹೆಚ್ಚಿನದು. ಯಾಕೆಂದರೆ ಅವರು ನಿನ್ನನ್ನು ತಿಳಿದಿದ್ದಾರೆ ಅಂತ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ನೀನು ನೀತಿವಂತನೆಂಬುದಾಗಿ ಜನರ ಮುಂದೆ ತೋರಿಸಿಕೊಳ್ಳೋದಕ್ಕೆ ಏನನ್ನೆಲ್ಲ ಮಾಡ್ಬೋದು, ಆದರೆ ದೇವರು ನಿನ್ನನ್ನು ತಿಳಿದಿದ್ದಾರೆ.
ನೀನು ಅವರ ಮುಂದೆ ನಾಟಕ ಮಾಡೋದಕ್ಕೆ, ಅವರ ಮುಂದೆ ನೀನು ಮೆಚ್ಚುಗೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೀನು ಸಾಧ್ಯವಾಗಿಸಿಕೊಳ್ಳಬೇಕು ಅಂದರೆ ಆಂತರ್ಯವಾಗಿಯೂ ಬಾಹ್ಯವಾಗಿಯೂ ಒಂದೇ ಆಗಿ ಜೀವಿಸಬೇಕು. ಆಗ ಮಾತ್ರ ದೇವರನ್ನು ನೀನು ಮೆಚ್ಚಿಸೋದಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ವಾಕ್ಯ ತಿಳಿಯಪಡಿಸ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಈ ರೀತಿ ಒಳಾಂಗಣದಲ್ಲಿ ಸಂಪೂರ್ಣ ಗಲೀಜಾಗಿತ್ಕೊಂಡು ಹೊರಾಂಗಣದಲ್ಲಿ ನಾನು ನೀತಿವಂತನು, ನಾನು ಶ್ರೇಷ್ಠನು ಅಂತ ತೋರಿಸ್ಕೊಳ್ಳುವಂಥ ಈ ಜೀವಿತ ಏನಿದೆಯೋ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಅಂತ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ದಯಮಾಡಿ ಇಂದಿನ ವಾಕ್ಯದ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಳ್ರಿ. ಲೋಕದಲ್ಲಿ ಓಡ್ತಿರಿ ಬದುಕಿನಲ್ಲಿ ಯಾರನ್ನು ಮೆಚ್ಚಿಸೋದಕ್ಕೆ, ಯಾರನ್ನು ಮೆಚ್ಚಿಸಿ ನಿಮ್ಮ ಸ್ಥಾನಮಾನವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ, ಉನ್ನತವಾಗಿ ಬೆಳೆಯೋದಕ್ಕೆ, ಲೋಕದ ಪ್ರತಿ ಹೆಜ್ಜೆಗಳಲ್ಲಿ ಶ್ರೇಷ್ಠತ್ವವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನೀವು ಮಾಡುವ ಅಲ್ಪವಾದ ಕಾರ್ಯಗಳು ದೇವರ ಮುಂದೆ ಅದು ಅತಿ ಅಸಹ್ಯವಾಗಿ ಕಾಣ್ತದೆ. ಜನರು ಮೆಚ್ಚೋದಕ್ಕೆ ನೀವು ಏನನ್ನಾದರೂ ಮಾಡ್ಬೋದು, ಜನರನ್ನು ಮೆಚ್ಚಿಸ್ಬಿಟ್ಟು ನೀವು ಕಿರೀಟವನ್ನೇ ಸನ್ಮಾನವನ್ನೇ ಹೊಂದಿಕೊಳ್ಳಬಹುದು. ಆದರೆ ದೇವರ ಕೋಪಕ್ಕೆ ನೀವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ದಯಮಾಡಿ ದೇವರ ಕೋಪಕ್ಕೆ ನೀವು ಗುರಿಯಾಗುವ ಕಾರ್ಯಗಳನ್ನು ಮಾಡಬೇಡ್ರಿ. ದೈವ ಭಯಭಕ್ತಿಯಲ್ಲಿ ಜೀವಿಸ್ರಿ. ನೋಡ್ರಿ, ಆ ಫರಿಸಾಯರಲ್ಲಿ ದೇವರ ಭಯಭಕ್ತಿ ಇಲ್ಲ. ಅವ್ರು ಏನು ಮಾಡ್ತಾರೆ, ತಮ್ಮನ್ನೇ ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಸತ್ಯವನ್ನು ಅಲ್ಲಗೆಳಿತಾರೆ. ಆದರೆ ನೀವುಗಳು ಏನು ಮಾಡ್ತಾ ಇದ್ದೀರಿ, ನಾವುಗಳು ಏನು ಮಾಡ್ತಾ ಇದ್ದೀವಿ, ಯಾವುದೋ 100 ಜನರ ನಡುವೆ ಒಬ್ಬ ವ್ಯಕ್ತಿಯನ್ನು ಹೀಯಾಳಿಸಿ ಎಲ್ಲರ ನಡುವೆ ನಾವು ಶ್ರೇಷ್ಠರಾಗೋದಕ್ಕೆ ನೋಡ್ತಾ ಇದ್ದೀವ? ಅಥವಾ ನಮ್ಮದೇ ಆದ ಮಾತುಗಳಿಂದ ಸತ್ಯಪರನಾದ ವ್ಯಕ್ತಿಯನ್ನ ಕಡೆಗಣಿಸಿ ನಮ್ಮ ತನವನ್ನು ಸ್ಥಿರಪಡಿಸ್ತಾ ಇದ್ದೀವ? ಅಥವಾ ನಮ್ಮ ಲೋಕದ ಜೀವಿತದಲ್ಲಿ ನಾನೇನನ್ನೋ ಸಾಧಿಸಬೇಕು ಅಂತ ಇನ್ನೊಬ್ಬ ವ್ಯಕ್ತಿಯ ಕಾಲೆಳೆದು ಮುಂದೆ ಸಾಗೋದಕ್ಕೆ ಮುಂದಾಗ್ತಾ ಇದ್ದೀನ? ಇಲ್ಲ, ಬೇಡ. ಲೋಕದಲ್ಲಿ ದುಡ್ಡಿದ್ರೆ ಮಾತ್ರ ಜೀವಿತ, ದುಡ್ಡಿದ್ರೆ ಮಾತ್ರ ಸನ್ಮಾನ, ದುಡ್ಡಿದ್ರೆ ಮಾತ್ರ ಶ್ರೇಷ್ಠತ್ವ ಎನ್ನುವಂತಹ ಉದ್ದೇಶಗಳಿಗೆ ಒಳಗಾಗಿ ನಿತ್ಯ ಜೀವದ ಮಹಾನ್ ಬಾಗಿಲನ್ನು ಮುಚ್ಚಿಕೊಳ್ಳಬೇಡ್ರಿ. ಯಾಕೆ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಲೋಕವು ಅಂತ್ಯಗೊಳ್ತದೆ, ಲೋಕದಲ್ಲಿನ ಜೀವಿತದ ಅವಧಿಯು ಪೂರ್ಣಗೊಳ್ತಾ ಹೋಗ್ತದೆ. ಆದರೆ ನಿತ್ಯ ಜೀವವನ್ನು ಹೊಂದಿಕೊಂಡವನಿಗೆ ಎಂದಿಗೂ ಸಾವಿಲ್ಲ. ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಲೋಕದಲ್ಲಿ ಯಾರು ಪರ್ಮನೆಂಟ್ ಆಗಿ ಉಳಿಯೋದಿಲ್ಲ. ಲೋಕದಲ್ಲಿ ನೀನು ಪಡೆದ ಹೆಸರು, ಲೋಕದಲ್ಲಿ ನೀನು ಮಾಡಿದಂತಹ ಉನ್ನತ ಕೀರ್ತಿಯ ಕಾರ್ಯಗಳು ಅಥವಾ ನಿನ್ನ ಶ್ರೇಷ್ಠತ್ವ, ನಿನ್ನ ಅಧಿಕಾರ ಎಲ್ಲವೂ ಅಳಿದು ಹೋಗ್ತದೆ. ನೀನು ಕೂಡಿಸಿಟ್ಟ ಹಣವು ಇನ್ನೊಬ್ಬರ ಸೊತ್ತಾಗ್ತದೆ. ಎಲ್ಲವೂ ವ್ಯರ್ಥವಾಗ್ತದೆ. ಆದರೆ ನಿನ್ನ ಆತ್ಮವು ದೇವರ ಸಾರೂಪ್ಯದಲ್ಲಿರುವ ನೀನು ಮಾತ್ರ ವ್ಯರ್ಥ ಆಗೋದಿಲ್ಲ. ನೀನು ಒಂದ ನಾಶನವನ್ನು ಹೊಂತೀಯ, ಇಲ್ಲ ಸ್ವರ್ಗ ಸಾಮ್ರಾಜ್ಯವನ್ನು ಹೊಂತೀಯ. ಹಾಗಾಗಿ ನೀನು ರಕ್ಷಣೆ ಹೊಂದುವುದು ಬಹಳ ಮುಖ್ಯ. ನೀನು ಕೂಡಿಸಿಟ್ಟುಕೊಂಡಿದ್ದರಿಂದ ನೀನು ಲೋಕದಲ್ಲಿ ಪ್ರಾರ್ಥನೆಗೆ ದುಡ್ಡು ಕೊಟ್ಬಿಟ್ಟು ನಿನಗೋಸ್ಕರ ಪ್ರಾರ್ಥನೆ ಮಾಡಿಸಿಕೊಳ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನೀನು ದುಡ್ಡು ಕೊಟ್ಟು ನಿತ್ಯ ಜೀವನ ಹೊಂದಿಕೊಳ್ಳೋದಕ್ಕಾಗೋದಿಲ್ಲ. ಯಾವುದೇ ಐಶ್ವರ್ಯದಿಂದಲೂ ಯಾವುದೇ ವಸ್ತುವಿನಿಂದಲೂ ನಾವುಗಳು ನಿತ್ಯ ಜೀವವನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗುವ ಜೀವಿತದ ಕಡೆಗೆ ಗಮನ ಹರಿಸ್ರಿ. ನಾನು ಮಾಡ್ತಾ ಇರುವ ಕಾರ್ಯ ಏನು? ಯಾವುದೋ ವ್ಯಕ್ತಿಯನ್ನು ಮೆಚ್ಚೋದಕ್ಕೋಸ್ಕರ ತಪ್ಪು ಕಾರ್ಯ ಮಾಡ್ತಾ ಇದ್ದೀನ? ಇವತ್ತು ಪಶ್ಚಾತ್ತಾಪ ಪಡ್ರಿ. ಯಾವುದೋ ವ್ಯಕ್ತಿಯನ್ನ ಕಡೆಗಣಿಸಿ ಎಲ್ಲರ ಮುಂದೆ ನಾನು ಶ್ರೇಷ್ಠನಾಗ್ತಾ ಇದ್ದೀನ? ಬಿಟ್ಟು ಬಿಡ್ರಿ. ಲೋಕದ ಸನ್ಮಾನ, ಲೋಕದ ಅಧಿಕಾರ, ಲೋಕದ ಶ್ರೇಷ್ಠತ್ವಗಳು ಅಲ್ಪವೇ, ಅವು ನಾಶವಾಗಿ ಹೋಗ್ತವೆ. ಯಾರ ಮುಂದೆಯೋ ನೀನು ಶ್ರೇಷ್ಠನಾಗಿಸುವುದಕ್ಕೋಸ್ಕರ ಅತಿ ಉನ್ನತವಾದ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ನೀನು ಹಲವಾರು ಜನರನ್ನ ತುಳಿದು ಮೇಲೋಗ್ತಾ ಇದ್ದೀಯಾ? ದಯಮಾಡಿ ಬಿಟ್ಬಿಡು. ಯಾಕಂದ್ರೆ ಅಧಿಕಾರವು ದೇವರ ಸ್ವತ್ತು. ಅವರು ಯಾರಿಗೆ ಕೊಡ್ತಾರೋ ಅವರಿಗೆ ದೊರೆಯುವಂಥದ್ದು. ಅದು ನಿನಗೆ ಕೊಡಬೇಕು ಅಂತ ದೇವರು ದೃಷ್ಟಿಸಿದ್ರೆ ನಿನಗೆ ಕೊಟ್ಟೇ ಕೊಡ್ತಾರೆ. ಈ ಪಾಪದ ಕೃತ್ಯದಿಂದ ಅದನ್ನು ಪಡೆದುಕೊಳ್ಳೋದಕ್ಕೆ ಹೋಗ್ಬೇಡ. ನೀನು ನಾಶನವನ್ನು ಪಡೆದು ನಿತ್ಯಕ್ಕೂ ನಾಶವಾಗಿ ಹೋಗ್ತೀಯ. ಇವತ್ತು ನೀನು ಮೆಚ್ಚಿಸುವ ಜನ ಮುಂದಿನ ದಿನ ನಿನಗೆ ಜೈಕಾರ ಹಾಕಿ ನಿತ್ಯ ಜೀವನ ಹೊಂದಿಕೊಳ್ಳುವಂತೆ ಮಾಡಲ್ಲ. ನೀನು ಮೆಚ್ಚಿಸುವ ದೇವರು ನಿನ್ನನ್ನು ನಿತ್ಯ ಜೀವದಲ್ಲಿ ನೆಲೆಗೊಳಿಸ್ತಾರೆ. ಈ ಸತ್ಯವನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳ್ರಿ. ಮುಂದಿನ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಇಲ್ಲಿವರೆಗೆ ನೀವು ಏನು ಸಬ್ಬತ್ ದಿನದಲ್ಲಿ ನಾನು ಈಗ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಹೇಳ್ತಿರೋ, ಅಥವಾ ನೀವು ಸುಮಾರು ಕಟ್ಟಳೆಗಳನ್ನು ಹಿಡ್ಕೊಂಡು ಜೀವನ ಮಾಡಿಕೊಂಡು ಬದುಕ್ತಾ ಇದ್ದೀರೋ, ಅವೆಲ್ಲದಕ್ಕೂ ಪುಲಿಸ್ ಸ್ಟಾಪ್ ನನ್ನ ಆಗಮನ. ಯೋಹಾನನ ತನಕವೇ ಧರ್ಮಶಾಸ್ತ್ರ, ಯೋಹಾನನ ತನಕವೇ ಪ್ರವಾದನೆ.
ಆ ನಂತರವೆಲ್ಲವೂ ವಾಕ್ಯ ಹೇಳ್ತಾ ಇದೆ, ಅದರ ತನಕವೇ ಮಾತ್ರ ಈಚೆಗೆ, ಯೋಹಾನನ ನಂತರ ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ. ಗೊತ್ತಾಯ್ತಾ? ಪ್ರಭು ಯೇಸುವಿನ ಆಗಮನದ ನಂತರ ಇಲ್ಲಿಯವರೆಗೂ, ಇವತ್ತಿನ ಕ್ಷಣದವರೆಗೂ ಸಾರಲ್ಪಡುತ್ತಿರುವ ಪ್ರತಿ ವಿಚಾರವೂ ಕೂಡ ಸ್ವರ್ಗ ಸಾಮ್ರಾಜ್ಯದ ಆಗಮನವೇ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ನಾವೆಲ್ಲರೂ ನಿತ್ಯ ಜೀವನ ಹೊಂದುವ ವಿಚಾರವೇ ಹಂಚಲ್ಪಡ್ತಾ ಇದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ತಿಳ್ಕೊಳ್ರಿ, ಯಾವುದು ಪ್ರಮುಖವಾದದ್ದು ದೇವರು ಅದನ್ನೇ ಮಾಡ್ತಾರೆ. ಹಾಗಿದ್ರೆ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಹಂಚಲ್ಪಡ್ತಾ ಇದೆ ಅಂದರೆ ಹಾಗಿದ್ರೆ ಶ್ರೇಷ್ಠವಾದದ್ದು ಯಾವುದು? ನಾನು ಇಲ್ಲಿ ಪಡೆದುಕೊಳ್ಳುವ ಅಧಿಕಾರವಾ? ನಾನು ಇಲ್ಲಿ ಸಂಪಾದಿಸುತ್ತಿರುವ ಹಣವಾ? ನಾನು ಇಲ್ಲಿ ಶ್ರೇಷ್ಠತ್ವಕ್ಕಾಗಿ ಹೋರಾಡುತ್ತಿರುವ ದಿನಚರಿಗಳ? ಅಲ್ಲ. ನನ್ನ ಹೆಸರು ಎಲ್ಲೋ ಒಂದು ದೊಡ್ಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ? ಅಲ್ಲ. ನನ್ನ ಹೆಸರು ನಿತ್ಯ ಜೀವದ ಪಟ್ಟಿಯಲ್ಲಿ, ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಅನ್ನೋದು ಬಹಳ ಶ್ರೇಷ್ಠವಾಗ್ತದೆ. ಹಾಗಾಗಿ ಯೋಹಾನನ ತನಕದ ಪ್ರವಾದನೆಗಳು ಎಲ್ಲವೂ ಕೂಡ ನೀವು ಬದಲಾಗ್ರಿ, ದೇವರ ಪ್ರಜೆಯಾಗಿ ಉಳ್ಕೊಳ್ರಿ ಅಂತ ಇಸ್ರಾಯೇಲರಿಗೆ ಪ್ರವಾದನೆಯನ್ನು ನುಡಿತಾ ಬಂತು. ಆದರೆ ಪ್ರಭು ಯೇಸುವಿನ ನಂತರ ಬಂದದ್ದೆಲ್ಲವೂ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ. ಅಂದರೆ ಇನ್ನು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಸಿದ್ಧವಾಗಿರಿ ಅಂತ ಹೇಳಕ್ಕೆ ಸ್ಟಾರ್ಟ್ ಆಯಿತು. ಪ್ರಭು ಯೇಸುವಿನ ಆಗಮನದಿಂದಲೇ ಅಂತ್ಯಕಾಲದ ಪ್ರಾರಂಭ ಆಗೋಗಿದೆ. ಇವತ್ತೇನಿದ್ರು ನಾವು ನಾಶವಾಗುವುದಕ್ಕೆ ಸಿದ್ಧವಾಗ್ತಾ ಇದ್ದೀವಾ ಅಥವಾ ದೇವರ ರಾಜ್ಯಕ್ಕೆ ಸಿದ್ಧವಾಗ್ತಿದ್ದೀವಾ ಅಂತ ಯೋಚನೆ ಮಾಡಿ ಜೀವಿಸುವ ದಿನಚರಿಗಳು ಇವು. ಅವ್ರ ಥರ ನಮಗೆ ನನ್ನ ತಲೆಮಾರು, ನೆಕ್ಸ್ಟ್ ತಲೆಮಾರು ಆ ಥರ ಇಲ್ಲ. ಇವತ್ತು ಯಾವಾಗ ಅಂತ್ಯ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಎಲ್ಲವೂ ಕೂಡ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರತಿಯೊಂದು ಕೂಡ ನೆರವೇರ್ತಾ ಬರ್ತಾ ಇದೆ. ಈಗ ಪ್ರಭು ಯೇಸುವಿನ ಎರಡನೇ ಆಗಮನ ಯಾವಾಗಲೂ ಯಾರಿಗೂ ಗೊತ್ತಿಲ್ಲ. ಅವರು ಬರುವಾಗ ಎಷ್ಟು ಅಧಿಕಾರಿಗಳು, ಎಷ್ಟು ರಾಜರುಗಳು ಬಂಡೆ ಸಂದುಗಳಲ್ಲಿ ಹೋಗಿ ಅವಿತುಕೊಳ್ತಾರೆ ಅಂತ ವಾಕ್ಯವು ಹೇಳಲ್ಪಡ್ತದೆ. ಅಂದರೆ ಅರ್ಥೈಸಿಕೊಳ್ಳ್ರೆ, ನೀನು ಇಷ್ಟಪಟ್ಟು ಓಡ್ತಾ ಇರುವ ಆ ರಾಜತ್ವ, ಆ ಅಧಿಕಾರ, ಆ ಹಣ, ಆ ಅಂತಸ್ತು, ಆ ಅಧಿಕಾರ ಎಲ್ಲವೂ ಕೂಡ ವ್ಯರ್ಥವಾಗಿರ್ತದೆ. ಆ ಸಮಯದಲ್ಲಿ ಪ್ರಭು ಯೇಸುವಿನ ಆಗಮನದಲ್ಲಿ ನೀನು ಅವಿತುಕೊಳ್ಳುವವನಾಗ್ಬಿಡ್ತೀಯ. ಆದರೆ ನಿನ್ನ ಮನಸ್ಸಾಕ್ಷಿಗೆ ನೀನು ಯೋಗ್ಯನಾಗಿ ಜೀವಿಸುತ್ತಾ, ದೇವರ ಸಾಮ್ರಾಜ್ಯಕ್ಕೆ ನಿನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಾ, ದೈವ ಭಯ ಭಕ್ತಿಯಲ್ಲಿ ನೀನು ನೆಲೆಗೊಂಡು ಜೀವಿಸಿದ್ದೆ ಆದರೆ ಸ್ವಾಮಿಯ ಆಗಮನವು ನಿನಗೆ ಹರ್ಷಾನಂದವನ್ನು ತರುವಂಥದ್ದಾಗಿರ್ತದೆ ಎಂಬುದನ್ನು ವಾಕ್ಯ ಹೇಳ್ತದೆ. ಹಾಗಿದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳ್ರಿ, ಪ್ರಭು ಯೇಸು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಸ್ವರ್ಗ ಸಾಮ್ರಾಜ್ಯವು ಇಲ್ಲಿ ನೆಲೆಗೊಂಡಿದೆ ಅಂತ ಅರ್ಥ. ನನ್ನಲ್ಲಿ ಯಾರೇ ಪ್ರಭು ಯೇಸುವಿನ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯಲು ತಮ್ಮನ್ನು ಅಧೀನಪಡಿಸಿಕೊಳ್ತಾ ಇದ್ದಾರೋ ಅವರೆಲ್ಲರಲ್ಲಿಯೂ ಕೂಡ ಪ್ರಭು ಯೇಸುವಿನ ವಾಕ್ಯದ ಮುಖಾಂತರವಾಗಿ ಸ್ವರ್ಗ ಸಾಮ್ರಾಜ್ಯದ ಆ ಒಂದು ಆಗಮನ ಆಗಿದೆ ಎಂಬುದನ್ನು ವಾಕ್ಯವು ತಿಳಿಪಡಿಸ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಅದರಲ್ಲಿ ಸಕಲರೂ ಬಲಾತ್ಕಾರವಾಗಿ ನುಗ್ಗುತ್ತಾರೆ. ನೋಡ್ರಿ, ಈ ಒಂದು ಸ್ವರ್ಗ ಸಾಮ್ರಾಜ್ಯದ ವಿಚಾರವು ಸಾರಲ್ಪಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಹೇಗೆ ಬರ್ತಾರಂತೆ? ಬಲಾತ್ಕಾರವಾಗಿ ನುಗ್ಗಿ ಬರ್ತಾರಂತೆ. ನಾನು ಅಲ್ಲಿಗೆ ಹೋಗ್ಬೇಕು ಅಂತ. ನಮ್ಗೆಲ್ರಿಗೂ ಒಂದು ವಿಚಾರವನ್ನು ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದಾರೆ. ಏನು ಅಂದರೆ, ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಲು ಬಯಸುವವರು ಹಲವಾರು ಜನ. ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಲು ಬಯಸುವವರು ಹೆಚ್ಚು ಜನ, ಆದರೆ ಅದರಿಂದ ಹೋಗುವವರು ಅಲ್ಪ ಜನ. ನೂಕುನುಗ್ಗಲು ಯಾಕಾಗ್ತಾ ಇದೆ ಗೊತ್ತಾಯ್ತಾ? ನಾನು ಸ್ವರ್ಗವನ್ನು ಪಡಿಬೇಕು, ನಾನು ನಿತ್ಯ ಜೀವನ ಪಡಿಬೇಕು, ಎಲ್ರಿಗೂ ಆಸೆ. ಎಲ್ಲರೂ ಪ್ರಾರ್ಥನೆಗಳನ್ನು ತಮಗೋಸ್ಕರ ಮಾಡಿಸಿಕೊಳ್ಳೋದಕ್ಕೆ ಎಲ್ಲವನ್ನ ಮಾಡ್ತಾರೆ. ಅವರು ಪ್ರಾರ್ಥಿಸಿದ್ರೆ ನನಗೆ ಪಾಪ ನೀವು ಇದಾಗ್ಬಿಡುತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತ. ಇಲ್ಲ ಮಗನೇ, ಪ್ರಭು ಯೇಸುವಿನ ಬಳಿಗೆ ಎಲ್ಲರೂ ಕೂಡ ಆ ಒಬ್ಬ ವೇಶ್ಯೆಯನ್ನು ಕರ್ಕೊಂಡ್ಬರ್ತಾರೆ. ಬಂದಾಗ ಆಕೆ ಪಾಪದಿಂದ ಕೂಡಿದವಳಾಗಿ ಪ್ರಭು ಯೇಸುವಿನ ಬಳಿಗೆ ಬಂದಿರ್ತಾಳೆ. ಆ ಸಮಯದಲ್ಲಿ ನಮಗೆ ಸ್ಪಷ್ಟವಾಗಿ ನೋಡ್ರಿ, ಅವರೆಲ್ಲರೂ ಆಕೆಯನ್ನ ಕೊಲ್ಲಲು, ಪ್ರಭು ಯೇಸುವಿನ ಹಿಡಿಯಲು ಸಂಪೂರ್ಣ ಆಯೋಜನೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಈ ಕಡೆ ಆತನು ಮೋಶೆಗೆ ಒಪ್ಪಿಕೊಂಡ್ರೆ ಈಕೆ ಸಾಯ್ತಾಳೆ, ಈ ಕಡೆ ಮೋಶೆನವನು ಒಪ್ಪದೆ ಈಕೆಯನ್ನು ರಕ್ಷಿಸಿದ್ರೆ ಅವನು ಸಿಕ್ಕಾಕೊಳ್ತಾನೆ ಅನ್ನುವ ಆಲೋಚನೆಯಲ್ಲಿ ಬಂದಿರ್ತಾರೆ. ಆದರೆ ಅಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ,
ಪ್ರಭು ಯೇಸು ಆಕೆಯ ಪರವಾಗಿ ಅಲ್ಲ ಅಥವಾ ಇವರ ಪರವಾಗಿ ಅಲ್ಲ, ಸತ್ಯದ ಪರವಾಗಿ ನಿಲ್ತಾರೆ. ಸತ್ಯವು ಏನು ಹೇಳ್ತದೆ ಅಂದರೆ ಪ್ರತಿಯೊಬ್ಬರು ಬಿಡುಗಡೆ ಹೊಂದಬೇಕು ಅಂತ ಹೇಳ್ತದೆ. ಸತ್ಯವು ಏನು ಮಾಡ್ತದೆ ಅಂತ ಪ್ರಭು ಯೇಸು ಹೇಳಿದ್ರು? ಬಿಡುಗಡೆಗೊಳಿಸುವುದು ಅಂತ ಹೇಳಿದರು. ಅಂದರೆ ಆ ಸತ್ಯವು ಅಲ್ಲಿ ಹಂಚಲ್ಪಡೋದಕ್ಕೆ ಅವರು ಮುಂದಾಗ್ತಾರೆ. ಅವಳನ್ನ ಸಾಯಿಸೋದಕ್ಕಾಗಿ ಅಲ್ಲ, ಅಥವಾ ಧರ್ಮಶಾಸ್ತ್ರ ಗೆಲ್ಲುವುದಕ್ಕಾಗಿ ಅಲ್ಲ, ಪ್ರತಿಯೊಬ್ಬನು ರಕ್ಷಣೆ ಹೊಂದುವುದಕ್ಕಾಗಿ ಅವರು ನಿಂತ್ಕೊಳ್ತಾರೆ. ಅದರ ಮುಖಾಂತರವಾಗಿ ಅವರು ತಿಳಿಯಪಡಿಸಿದ್ದಾದರೂ ಏನು, ಆಕೆಗೆ ಹೇಳ್ತಾರೆ, ಯಾರು ನಿನ್ನನ್ನು ಹೊಡೆಯಲಿಲ್ವಾ, ಯಾರು ನಿನಗೆ ಕಲ್ಲು ಹೊಡೆಯಲಿಲ್ವಾ ಅಂತ. ಆಗ ಹೇಳ್ತಾರೆ, ಇಲ್ಲ. ಆಕೆ ಹೇಳಿದ ಆ ಮಾತಿನಿಂದ ಪ್ರಭು ಯೇಸು ಏನು ಹೇಳ್ತಾರೆ? ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು ಅಂತ ಹೇಳ್ತಾರೆ. ಅಂದರೆ ನಮ್ಮ ಜೀವಿತವು ಯಾರೋ ಪ್ರಾರ್ಥನೆ ಮಾಡಿದ್ರಿಂದ ಬದಲಾವಣೆ ಅಂತೂ ಅಲ್ಲ. ನಿನ್ನ ಜೀವಿತವು ಕಂಟಿನ್ಯೂಸ್ ಆಗಿ ಇನ್ನು ಪಾಪ ಮಾಡದೆ ಜೀವಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅವರು ಮಾಡುವ ಪ್ರಾರ್ಥನೆ ನಿಜವಾಗಿಯೂ ದೇವರು ಕೇಳ್ತಾರೆ ಯಾವಾಗ ನೀನು ಪಶ್ಚಾತ್ತಾಪ ಪಟ್ಟು ಕರ್ತನ ಕಡೆಗೆ ತಿರುಗಿಕೊಂಡಿರ್ತೀಯೋ ಆಗ. ನಾವೀಗಾಗಲೇ ದುಂದುಗಾರನ ಮಗನ ಸಾಮಿತಿಯನ್ನು ನೋಡಿದ್ವಿ. ಆ ಮಗನು ಹಿಂದಿರುಗಿ ಬಂದಾಗ ತಂದೆಯ ಅಪ್ಪುಗೆಯನ್ನ, ತಂದೆಯ ಸಂಭ್ರಮದಲ್ಲಿ ನೆಲೆಗೊಳ್ಳುವುದನ್ನು, ಆ ಅದ್ಭುತ ಜೀವಿತವನ್ನು ಮತ್ತೆ ಹೊಂದ್ಕೊಳ್ತಾನೆ. ಬಾರದೆ ಇದ್ದಿದ್ರೆ ಅವನಲ್ಲೇ ಹಂದಿಯ ಊಟನ ತಿನ್ಕೊಂಡು ನರಳಾಡ್ತಾ ಕೂರಬೇಕಾಗಿತ್ತು. ಅಂದರೆ ಅಲ್ಲಿ ಸ್ಪಷ್ಟ, ತಂದೆಯು ಅವನನ್ನು ನೆನೆಯುತ್ತಾ ಕೂತಿದ್ದಾರೆ ಎಂದ ಮಾತ್ರಕ್ಕೆ ಅವನು ರಕ್ಷಣೆ ಹೊಂತಾನೆ ಅಲ್ಲ, ಅವನು ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ಬಂದರೆ ರಕ್ಷಣೆಯನ್ನು ಹೊಂತಾನೆ. ಹಾಗಾಗಿ ನಾವು ಮಾಡುವ ಕಾರ್ಯಗಳ ಮುಖಾಂತರವಾಗಿ ನಾವು ಏನು ಮಾಡಬೇಕಾಗಿದೆ? ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಎಂಬುದನ್ನು ತೋರ್ಪಡಿಸಬೇಕಾಗಿದೆ. ಇಲ್ಲಿ ಯಾರೋ ನನಗಾಗಿ ಪ್ರಾರ್ಥಿಸಿದರೂ ನಾನು ರಕ್ಷಣೆ ಹೊಂದ್ತೀನಿ ಇಲ್ಲ, ಮಗನೇ ನೀನು ನಂಬಿದರೆ ರಕ್ಷಣೆಯನ್ನು ಹೊಂದಿ ಅಂತ ಪ್ರಭು ಯೇಸು ಹೇಳ್ತಾರೆ. ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥಪಡಿಸಿದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಿನ್ನ ಕಾರ್ಯ ಬಹಳ ಮುಖ್ಯ. ನೀನು ನಂಬಿ ಪ್ರಭು ಯೇಸುವಿನ ಬಳಿಗೆ ಬರಬೇಕು. ನೀನು ಪಶ್ಚಾತ್ತಾಪ ಪಟ್ಟು ಎಲ್ಲ ಪಾಪವನ್ನು ಬಿಟ್ಟು ಪ್ರಭು ಯೇಸುವಿನ ಬಳಿಗೆ ಬರಬೇಕು. ಆಗ ನೀನು ರಕ್ಷಣೆಯನ್ನು ಹೊಂದ್ತೀಯ. ಹಾಗಾಗಿ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸುವಂಥ ಅದ್ಭುತ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ. 100 ಜನ ಈ ಒಂದು ಸ್ವರ್ಗ ಸಾಮ್ರಾಜ್ಯದ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ ಓಡಿ ಬರ್ತಾರೆ. ಆದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ತಿಳಿದು ಜೀವಿಸುವವರು ಅಲ್ಪ ಜನ. ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ರಿ. ಯಾರೋ ಮಾಡಿದ ಸಂಸ್ಕಾರಗಳು, ಯಾರೋ ಮಾಡಿದ ಸಂಪ್ರದಾಯಗಳಿಂದ ನೀವು ರಕ್ಷಣೆ ಹೊಂದಲ್ಲ. ನಿನ್ನ ಬದಲಾವಣೆ, ನಿನ್ನ ಹೃದಯ ಸುನ್ನತಿ, ಪೌಲರು ಹೇಳಿದಂತೆ ಪ್ರತಿಯೊಬ್ಬನು ಹೃದಯ ಸುನ್ನತಿ ಹೊಂದಿದವನಾಗಬೇಕು. ಆ ಹೃದಯ ಸುನ್ನತಿ ಹೊಂದಿದವನೇ ನಿತ್ಯ ಜೀವನ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೃದಯದಲ್ಲಿ ಸುನ್ನತಿ ಮಾಡಿಕೊಳ್ಳ್ರಿ. ಹೃದಯದಲ್ಲಿ ಪಾಪವನ್ನು ಕಿತ್ತಿಸಿರಿ. ಹೃದಯದಲ್ಲಿರುವ ಕಲ್ಮಶಗಳನ್ನು ಕಿತ್ತೆಗೆಸಿರಿ. ಮನಸ್ಸಿನಲ್ಲಿರುವ ಎಲ್ಲ ಆಲೋಚನೆ ಚಿಂತನೆಗಳನ್ನು, ಕೆಟ್ಟ ಆಲೋಚನೆ ಕೆಟ್ಟ ಚಿಂತನೆಗಳನ್ನು ಕಿತ್ತಿಸಿರಿ. ಅವೆಲ್ಲವೂ ಕೂಡ ನಿಮ್ಮನ್ನ ಕರ್ತನ ಮುಂದೆ ವ್ಯರ್ಥವಾದವರಂತೆ, ದುಷ್ಟರಂತೆ, ಪಾಪ ಕೃತ್ಯಗಳಲ್ಲಿ ಮುಳುಗಿ ನಾಶನಕ್ಕೆ ಸಿದ್ಧವಾದವರಂತೆ ತೋರ್ಪಡಿಸ್ತದೆ. ಅದೇ ನೀವು ಅವುಗಳನ್ನು ಕಿತ್ತೆಸೆದು ಕರ್ತನ ಕಡೆಗೆ ಬಂದರೆ ಆತನೇ ನಿಮಗೆ ಹೊಸ ವಸ್ತ್ರವನ್ನು, ನೀತಿವಂತಿಕೆ ವಸ್ತ್ರವನ್ನು ಧರಿಸುವಂತೆ ಮಾಡಿ ತನ್ನ ಮಗನಾಗಿ ಮಗಳಾಗಿ ನಿಮ್ಮನ್ನು ಸ್ವೀಕರಿಸ್ತಾರೆ. ಹಾಗಾಗಿ ಈ ಸ್ಪಷ್ಟ ವಿಚಾರವನ್ನು ತಿಳ್ಕೊಳ್ರಿ. ಈ ಇಕ್ಕಟ್ಟಾದ ದಾರಿಯಲ್ಲಿ ನಡಿಬೇಕು ಅಂತ ಅನ್ಕೊಂಡ್ ಬರೋರೆಲ್ಲರೂ ಸಾವಿರಾರು ಜನ, ಆದರೆ ಅದರಲ್ಲಿ ನಡೆಯುವವನು ಮಾತ್ರ ರಕ್ಷಣೆಯನ್ನು ಹೊಂದಾನೆ. ಅಂದ್ಕೊಂಡವನೆಲ್ಲ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರದೊಳಗಿನ ಒಂದು ಗಡುಸಾದರೂ ಬಿದ್ದು ಹೋಗುವುದಕ್ಕಿಂತಲೂ ಆಕಾಶವು ಭೂಮಿ ಅಳಿದು ಹೋಗುವುದು ಸುಲಭ. ಈಗ ಏನು ಹೇಳಿದೆ ನಾನು, ಆ ಧನವನ್ನ, ದೇವರನ್ನ ಎರಡನ್ನು ಸೇವಿಸೋದಕ್ಕೆ ಸಾಧ್ಯ ಇಲ್ಲ ಅಂತ, ಆ ವಿಚಾರ ನೆರವೇರ್ತದೆ. ಅದು ಸತ್ಯ. ಯಾರು ಧನವನ್ನು ಹಿಡಿದಿರ್ತಾರೋ ಅವರು ದೇವರನ್ನು ಕಳ್ಕೊತಾರೆ. ಯಾರು ದೇವರನ್ನು ಹಿಡಿದಿರ್ತಾರೋ ಅವರು ಧನವನ್ನು ತಿರಸ್ಕರಿಸ್ತಾರೆ. ಇದು ಸತ್ಯ, ಇದೇ ಜರುಗ್ತದೆ ಎಂಬುದನ್ನು ಪ್ರಭು ಯೇಸು ಸ್ಪಷ್ಟವಾಗಿ ಹೇಳಿಕೊಳ್ತಾರೆ. ನಾನು ನುಡಿದ ಪ್ರತಿಯೊಂದು ವಾಕ್ಯ ಧರ್ಮಶಾಸ್ತ್ರದ ಒಂದು ಗುಡುಸಾದರೂ, ಅಂದರೆ ಸ್ಪಷ್ಟವಾಗಿ ತಿಳ್ಕೊಳ್ರಿ, ಧರ್ಮಶಾಸ್ತ್ರವೇ ಪ್ರಭು ಯೇಸು. ತಂದೆಯಾದ ದೇವರಿಂದ ಹೊರಟ, ಬಾಯಿಂದ ಹೊರಟ ವಾಕ್ಯವೇ ಪ್ರಭು ಯೇಸು. ಆ ಧರ್ಮಶಾಸ್ತ್ರವು ಪ್ರಭು ಯೇಸುವು ಸಂಪೂರ್ಣವಾಗಿ ನೆರವೇರದ ಹೊರತು ಒಂದು ಚುಕ್ಕಿ, ಒಂದು ಗಡುಸಾದರೂ ನೆರವೇರದ ಹೊರತು ಆ ವಾಕ್ಯವು ಹಿಂದೆ ಹೋಗೋದೇ ಇಲ್ಲ. ಆಕಾಶ ಭೂಮಿಯೇ ಅಳಿದು ಹೋಗ್ಬೋದು, ಆದರೆ ಈ ಮಾತು ಮಾತ್ರ ಸ್ಥಿರವಾಗಿ ನಿಲ್ತದೆ. ನೀವು ನಂಬಿರುವ ವಾಕ್ಯಗಳು, ಅದರಲ್ಲಿರುವಂತಹ ಪ್ರತಿಯೊಂದು ವಾಕ್ಯಗಳ ಮೇಲೆ ನಿಮ್ಮಲ್ಲಾಗುವ ಬದಲಾವಣೆಗಳು, ಅವು ಸ್ಥಿರವಾಗಿ ರಕ್ಷಣೆಯನ್ನು ಒದಗಿಸಿಕೊಡ್ತವೆ. ಯಾವುದೇ ಅಳಿದು ಹೋಗ್ಬೋದು, ಆದರೆ ದೇವರ ವಾಕ್ಯದಲ್ಲಿ ನೆಲೆಗೊಂಡವನು ಸರ್ವ ಸಮಯದಲ್ಲೂ ಸ್ಥಿರವಾಗಿ ನಿಲ್ತಾನೆ ಮತ್ತು ಕರ್ತನ ಆಶ್ರಯದಲ್ಲಿ
ಸದಾ ಸುರಕ್ಷಿತನಾಗಿ ಇರ್ತಾನೆ. ಹಾಗಾಗಿ ಯಾಕೆಂದರೆ ವಾಕ್ಯವೇ ಸ್ಥಿರವಾಗಿ ನಿಲ್ಲುವುದು, ವಾಕ್ಯವೇ ಪರಿಪೂರ್ಣತೆಯನ್ನು ಹೊಂದಿರುವಂಥದ್ದು. ವಾಕ್ಯದಲ್ಲಿ ನೆಲೆಗೊಂಡವನು ಪರಿಪೂರ್ಣನಾಗ್ತಾನೆ, ವಾಕ್ಯದಲ್ಲಿ ನೆಲೆಗೊಂಡವನೇ ಸ್ಥಿರಗೊಳ್ಳಲು ಸಾಧ್ಯ, ವಾಕ್ಯದಲ್ಲಿ ನೆಲೆಗೊಂಡವನೇ ರಕ್ಷಣೆಯನ್ನು ಹೊಂದೋದಕ್ಕೆ ಸಾಧ್ಯ. ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸುವ ಪ್ರತಿಯೊಬ್ಬನು ದೈವ ಮೆಚ್ಚುಗೆ ಪಾತ್ರನಾಗಿ ನಿತ್ಯ ಜೀವನ ಹೊಂದೋದಕ್ಕೆ ಸಾಧ್ಯ. ಹಾಗಾಗಿ ದೈವ ವಾಕ್ಯವನ್ನು ಸರಿಯಾಗಿ ಓದ್ರಿ, ಅದರಲ್ಲಿರುವ ವಿಚಾರಗಳನ್ನು ಅರ್ಥೈಸಿಕೊಳ್ಳೋದಕ್ಕೆ ಮುಂದಾಗ್ರಿ, ದೇವರ ವರದಾನಗಳ ಬಗ್ಗೆ ತಿಳ್ಕೊಳ್ರಿ. ನಾನು ಹೇಗೆ ಜೀವಿಸಿದರೆ ಆ ವರವನ್ನು ಪಡೆಯಲು ಸಾಧ್ಯ, ನಾನು ಹೇಗೆ ಜೀವಿಸಿದರೆ ದೇವರ ಕೃಪೆಯನ್ನು ಹೊಂದಲು ಸಾಧ್ಯ, ನಾನು ಹೇಗೆ ಜೀವಿಸಿದರೆ ದೇವರ ಕ್ಷಮಾಪಣೆ ಹೊಂದಲು ಸಾಧ್ಯ, ನಾನು ಹೇಗೆ ಜೀವಿಸಿದರೆ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಸಾಧ್ಯ, ಈ ವಿಚಾರಗಳನ್ನು ದೈವ ವಾಕ್ಯದ ಮೂಲಕ ತಿಳ್ಕೊಳ್ರಿ. ಅವರ ಕೃಪಾಧೀನರಾಗ್ರಿ. ಅವರ ಮುಖಾಂತರವಾಗಿ ನಿಮ್ಮ ಜೀವಿತವು ಸುಖ, ಸಂತೋಷ, ನೆಮ್ಮದಿ, ಸಮಾಧಾನದಿಂದ ಯಾವುದೇ ಚಿಂತೆ ಇಲ್ಲದೆ ಜೀವಿಸೋದಕ್ಕೆ ಸಾಧ್ಯವಾಗ್ತದೆ. ದೇವರ ಅನುಗ್ರಹದ ಹೊರತಾಗಿ ನಾವು ಯಾರು ಕೂಡ ನೆಮ್ಮದಿಯ ಜೀವಿತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ವಾಕ್ಯ ಹೇಳ್ತದೆ, ತನ್ನ ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆ ಮಾಡಿಕೊಳ್ಳುವ ಪ್ರತಿಯೊಬ್ಬನೂ ವ್ಯಭಿಚಾರ ಮಾಡುವವನಾಗಿದ್ದಾನೆ. ವ್ಯಭಿಚಾರ ಅಂತಕ್ಕಂಥದ್ದು ಹೇಗೆ ಅಂದರೆ, ಅದು ಕೇವಲ ಎಲ್ಲೋ ಒಂದು ಮರೆಯಲ್ಲಿ ಮಾಡುವ ಕಾರ್ಯ ಅಲ್ಲ. ಅದು ಯಾವ ಹೆಣ್ಣನ್ನು ಬಿಟ್ಟು, ನೀನು ನಿನ್ನನ್ನು ನಂಬಿ ಬಂದ ಹೆಣ್ಣನ್ನು ಬಿಟ್ಟು ಇನ್ನೊಬ್ಬಳ ಹಿಂದೆ ಹೋಗಿ ಜೀವನವನ್ನು ಮಾಡ್ತೀಯೋ ಅದು ವ್ಯಭಿಚಾರ. ನಿನ್ನ ಹೆಂಡತಿಯನ್ನು ಬಿಟ್ಟು ನೀನೇನಾದರೂ ಬೇರೆಯವರ ಸಂಘವನ್ನು ಮಾಡಿದರೆ ಅದು ವ್ಯಭಿಚಾರ ಅಂತ ಪ್ರಭು ಹೇಳ್ತಾರೆ. ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನೂ ವ್ಯಭಿಚಾರ ಮಾಡುವವನಾಗಿದ್ದಾನೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಗಂಡಸು ಹೆಂಡತಿಯನ್ನು ಬಿಟ್ಟು ಹೋಗಿ ಇನ್ನೊಬ್ಬ ಹೆಣ್ಣಿನೊಂದಿಗೆ ಇದ್ದರೆ, ಜೀವನ ಮಾಡಿದರೆ, ಸಂಸಾರ ನಡೆಸಿದರೆ ಅವನು ವ್ಯಭಿಚಾರಕ. ಎರಡನೆಯದಾಗಿ, ಅದೇ ಹೆಣ್ಣು ಗಂಡನನ್ನು ಬಿಟ್ಟವಳಾಗಿದ್ದ ಹೆಣ್ಣನ್ನು ನೀನು ಸೇರಿಸಿಕೊಂಡು ಜೀವನ ಮಾಡಿದರೆ ನೀನು ವ್ಯಭಿಚಾರಕ್ಕೆ ಪ್ರೋತ್ಸಾಹಿಸುವ ವ್ಯಭಿಚಾರಕ ಅನ್ನೋದನ್ನು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಹೆಣ್ಣನ್ನು ಬಿಟ್ಟು ಇನ್ನೊಬ್ಬಳನ್ನು ಸೇರಿದರೂ ನೀನು ವ್ಯಭಿಚಾರಕ, ಈ ಗಂಡನನ್ನು ಬಿಟ್ಟು ಬಂದಿರುವ ಹೆಣ್ಣನ್ನು ಸೇರಿದ್ರು ನೀನು ವ್ಯಭಿಚಾರಕ ಅಂತ ಹೇಳ್ತಾರೆ. ಇಲ್ಲಿ ಸ್ಪಷ್ಟ, ಯಾವುದೇ ರೀತಿಯಲ್ಲೂ ಕೂಡ ದೈವ ನಿರ್ಣಯದ ಹೊರತಾಗಿ ಇನ್ಯಾವುದನ್ನು ಮಾಡಬೇಡಿ. ದೈವ ನಿರ್ಣಯ, ನೀನು ನಿನ್ನ ಹೆಂಡತಿ ಒಗ್ಗಟ್ಟಿನಿಂದ ಸಂತೋಷದಿಂದ ದೈವ ಭಯ ಭಕ್ತಿಯಲ್ಲಿ ಜೀವಿಸಿ ನಿಮ್ಮ ಮಕ್ಕಳನ್ನು ಅದೇ ದಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಇದು ದೈವ ನಿರ್ಣಯ. ಇದನ್ನು ಹೊರತಾಗಿ ನೀನೇನಾದರೂ ಜೀವಿಸ್ತೀನಿ ಅಂದರೆ ಅದು ದೈವ ವಿರುದ್ಧವಾದ ಕಾರ್ಯ. ಅದು ನಿನ್ನನ್ನು ಸಂಪೂರ್ಣವಾಗಿ ನಾಶನಕ್ಕೆ ಸಿದ್ಧಪಡಿಸುವಂಥ ಕಾರ್ಯವಾಗ್ತದೆ. ಹಾಗಾಗಿ ದಶಾಗ್ನಿಗಳಲ್ಲಿ ಒಂದಾದಂತಹ ವ್ಯಭಿಚಾರದ ಬಗ್ಗೆ ಇಂದಿನ ವಾಕ್ಯದಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ಹಾಗಾಗಿ ದೇವ, ಇವತ್ತು ಪ್ರಾರ್ಥಿಸೋಣ ದೇವರಲ್ಲಿ. ದೇವ, ನಾನೇನಾದರೂ ಈ ಲೋಕದಲ್ಲಿ ಮೆಚ್ಚುಗೆಗಾಗಿ ಪಾಪ ಮಾಡಿದರೆ ಇವತ್ತು ದೇವರಲ್ಲಿ ಕ್ಷಮಾಪಣೆ ಬೇಡೋಣ. ಈ ಲೋಕದ ಯಾವುದೋ ಅಧಿಕಾರಕ್ಕಾಗಿ ಇನ್ಯಾರನ್ನು ತುಳಿದಿದ್ರೆ ಕ್ಷಮಾಪಣೆಯನ್ನು ಬೇಡೋಣ. ನಮ್ಮ ಯಾವುದೇ ರೀತಿಯ ಲೋಕದ ಸ್ಥಿರತೆಗಾಗಿ ಮಾಡಿದ ಎಲ್ಲ ಪಾಪಕೃತ್ಯಗಳಿಗಾಗಿ ನಾವು ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ನಮ್ಮ ಲೋಕದ ಜೀವಿತಗಳಲ್ಲಿ ನಾವು ಮಾಡುವಂಥ ಕಾರ್ಯಗಳು ಹೇಗೆ ಅಂದರೆ, ನಾವು ಅನ್ಕೋತೀವಿ ನಾನು ನುಡಿದಿದ್ದು ನೆರವೇರಬೇಕು, ನಾನು ಅಂದ್ಕೊಂಡಿದ್ದಾಗಬೇಕು ಅಂತ. ಇಲ್ಲ, ಧರ್ಮಶಾಸ್ತ್ರದ ಹೊರತಾಗಿ, ವಾಕ್ಯದ ಹೊರತಾಗಿ ಇನ್ಯಾವುದೂ ಸ್ಥಿರವಲ್ಲ. ಭೂಮಿ ಆಕಾಶಗಳು ಅಳಿದು ಹೋಗ್ಬೋದು, ಆದರೆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಪ್ರತಿ ವಾಕ್ಯವು ನೆರವೇರಿಯೇ ನೆರವೇರ್ತದೆ. ಅದು ಒಂದು ಗಡುಸನ್ನು ಬಿಡದೆ ನೆರವೇರ್ತದೆ ಅಂತ ವಾಕ್ಯ ಹೇಳ್ತದೆ. ಹಾಗಾಗಿ ದೈವ ಚಿತ್ತಕ್ಕೆ ಮಣಿರಿ. ನಮ್ಮ ಚಿತ್ತ ಅಲ್ಲ, ನಮ್ಮ ಆಯೋಜನೆ ಅಲ್ಲ, ನಾವು ಏನೋ ಯೋಚನೆ ಮಾಡಿ ಇಟ್ಟಿದ್ದೀನಿ ಅದನ್ನು ಮಾಡಿ ತೀರಿಬಿಡ್ತೀನಿ ಅಲ್ಲ. ಅವೆಲ್ಲವೂ ಸುಳ್ಳು. ದೇವರು ನಿರ್ಣಯಿಸಿದ್ದೇ ನೆರವೇರುವಂಥದ್ದು. ಯಾಕಂದರೆ ಇಡೀ ಸಾಮ್ರಾಜ್ಯ, ಇಡೀ ಲೋಕ ದೇವರ ಸೃಷ್ಟಿ. ದೇವರು ಸೃಷ್ಟಿಸಿದ್ರಿಂದ ಈ ಸೃಷ್ಟಿ ಇದೆ. ದೇವರು ತಿರಸ್ಕರಿಸಿದರೆ ಈ ಸೃಷ್ಟಿ ಇರೋದಿಲ್ಲ. ಹಾಗಾಗಿ ದೇವರ ಸೃಷ್ಟಿಯೇ ನಮಗೆ ತಿಳಿಯಪಡಿಸ್ತದೆ ಹೇಗಿದೆ ಜೀವಿತ ಅಂತ. ನಾವು ಅನ್ಕೋತೀವಿ ಸಮುದ್ರದ ಪಕ್ಕದಲ್ಲಿ ನಾನು ತುಂಬ ಚೆನ್ನಾಗಿರೋ ಒಂದು ಮನೆಯನ್ನು ಕಟ್ಕೊಂಡ್ಬಿಟ್ಟೆ, ಎಷ್ಟು ಚೆನ್ನಾಗಿದೆ ಪರಿಸರ, ಇಲ್ಲಿ ನಾನು ಇನ್ನು ಮುಂದೆ ಇರುವ ಅಷ್ಟು ವರ್ಷಗಳ ಕಾಲ ನಾನು ಸಂತೋಷವಾಗಿ ಇಲ್ಲಿ ಜೀವನ ಮಾಡ್ತೀನಿ. ಆದರೆ ಅದೇ ಸಮುದ್ರವು ಬೋರ್ಗರೆದು ಬಂದಾಗ ಆ ಮನೆಯನ್ನು ಉಳಿಸ್ತದ? ಆ ಮನುಷ್ಯ ಸಮುದ್ರವನ್ನು ಇಷ್ಟಪಟ್ಟು ಹೋದ, ಆದರೆ ಸಮುದ್ರ ಹೇಳ್ತದ, ನನ್ನ ಇಷ್ಟಪಟ್ಟು ಬಂದಿದ್ಯಾ, ನಿನ್ನನ್ನು ಬಿಟ್ಬಿಟ್ಟು ಇನ್ನೆಲ್ಲನೂ ನಾನು ಧ್ವಂಸ ಮಾಡ್ತೀನಿ ಅಂತ ಹೇಳ್ತಾ. ದೇವರ ನಿರ್ಣಯವು ಏನಿದೆಯೋ ಅದು ನೆರವೇರಿಸ್ತದೆ ಆ ಸಮುದ್ರ.
ದೈವ ನಿರ್ಣಯವು ಏನಿದೆ, ಗಾಳಿಯು ಅದನ್ನು ನೆರವೇರಿಸ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಗಿಡಮರ, ಪ್ರಾಣಿ, ಪಕ್ಷಿ ಸಂಕುಲಗಳು ಎಲ್ಲವೂ ಕೂಡ ದೈವ ನಿರ್ಣಯದಂತೆ ನಡೀತಾ ಇದ್ದಾವೆ. ಯಾಕೆ ಅಂದರೆ ಅವೆಲ್ಲವೂ ಕೂಡ ದೇವರ ಅಧಿಕಾರಕ್ಕೆ ಒಳಪಟ್ಟವುಗಳು. ಇವತ್ತು ಯಾರ್ಯಾರು ದೇವರ ಅಧಿಕಾರಕ್ಕೆ ಒಳಪಡ್ತಾರೋ ಅವರ ಸಂಪೂರ್ಣ ಅಧಿಕಾರ, ಸಂಪೂರ್ಣ ಜವಾಬ್ದಾರಿ ದೇವರೇ ಹೊತ್ತುಕೊಂಡು ನಡೆಸ್ತಾರೆ. ನೀನು ಏನು ಮಾಡಬೇಕು, ಹೇಗೆ ಜೀವನ ಮಾಡಬೇಕು, ಹೇಗಿರಬೇಕು ಎಲ್ಲವನ್ನ ದೇವರು ನಿರ್ಧರಿಸ್ತಾರೆ. ಒಬ್ಬ ಮಗ ಇದ್ದಾನೆ ಅಂತ ಅನ್ಕೊಳ್ಳಿ. ನಿಮಗೆ ತಂದೆ ತಾಯಿಯಾಗಿದ್ದೀರಿ, ನಿಮಗೆ ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳು ತಾವು ಅನ್ಕೋತವೆ, ನಾನು ಇವತ್ತು ಸಿಗರೇಟ್ ಸೇದಬೇಕು, ನಾನು ಇವತ್ತು ಕುಡಿಬೇಕು, ನೋಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳೆಲ್ಲ ಅಂತ ಅಂದ್ಬಿಟ್ಟು ಲೋಕವನ್ನು ನೋಡಿ ಅವನು ಆಶಿಸ್ತಾ ಇದ್ದಾನೆ. ನೀನು ಅಪ್ಪ ಅಮ್ಮ ಆಗ್ಬಿಟ್ಟು, ಮಗನೇ ನೀನು ಅನ್ಕೊಂಡಿದ್ದನ್ನು ನೀನು ಸಾಧಿಸು ಮಗನೇ ಅಂತ ಹೇಳ್ತೀರಾ? ಯಾರಾದರೂ ಒಬ್ರು ಹೇಳ್ತೀರಾ? ಹೇಳಲ್ಲ. ಯಾಕೆ ಹೇಳಲ್ಲ? ಅದು ಕೆಟ್ಟದ್ದು. ಇವತ್ತು ನೀನು ನಿರ್ಣಯಿಸುತ್ತಿರುವ ಆಲೋಚನೆಗಳು ಕೆಟ್ಟವುಗಳೇ. ನೀನು ಮನೆ ಕಟ್ಟಿ ಸ್ಥಿರವಾಗೋದಕ್ಕೆ ನೋಡ್ತೀಯ, ಆದರೆ ದೇವ್ರು ಹೇಳ್ತಾರೆ ನಿನಗಾಗಿ ನಿತ್ಯ ಜೀವವೇ ಕಾದು ಕುಳಿತಿದೆ, ನೀನು ಅಲ್ಲಿಗೆ ಬಾ. ಈ ಲೋಕದಲ್ಲಿ ನೀನು ಮನೆ ಕಟ್ಟೆ, ಅದು ಉಳಿಯೋದಿಲ್ಲ. ಕಲ್ಲಿನ ಮೇಲೆ ಕಲ್ಲು ಉಳಿಯೋದು. ನೀನು ಎಂಥ ಮನೆಯನ್ನು ಕಟ್ಟು, ಅದು ಉಳಿಯೋದಿಲ್ಲ, ಅವೆಲ್ಲವೂ ನಾಶವಾಗ್ತದೆ. ಆದರೆ ನಿನ್ನಲ್ಲಿರೋ ಆತ್ಮಕ್ಕಾಗಿ ನಿತ್ಯ ಜೀವದಲ್ಲಿ ಕೂಡಿಸಿಟ್ಟುಕೋ, ಅದು ನಿನಗೆ ನಿತ್ಯಕ್ಕೂ ದೊರೀತದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲೇ ಇರುವಂಥದ್ದು. ಒಬ್ಬ ಮಗನ ಪಾಪದ ಕೃತ್ಯವು ತಂದೆ ತಾಯಿಗಳು ಯಾರಾದರೂ ಪ್ರೋತ್ಸಾಹಿಸ್ತಾರೆ ಅಂದರೆ ಅಂಥ ಕೆಟುಕ ತಂದೆ ತಾಯಿ ಇನ್ಯಾರೂ ಇರೋದಿಲ್ಲ. ಆ ಮಗುವಿಗಿಂತಲೂ ದೊಡ್ಡ ಘೋರ ನರಕಕ್ಕೆ ಗುರಿಯಾಗುವಂಥದ್ದು ಅದೇ ತಂದೆ ತಾಯಿ ಯಾರು ಪ್ರೋತ್ಸಾಹಿಸ್ತಾರೋ ಪಾಪವನ್ನು. ಅವರು ಯಾರು ಪಾಪ ಮಾಡುವ ಮಗಳನ್ನು ದಂಡಿಸಿ ಸರಿಯಾದ ದಾರಿಗೆ ಕರೆದುಕೊಂಡು ಬರಲು ಶ್ರಮಿಸ್ತಾರೋ ಅವರು ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ತಾರೆ. ಆ ಮಗ ಆಮೇಲೂ ತಪ್ಪು ಮಾಡಿದ್ರೆ ಅದಕ್ಕೆ ಯಾರು ಹೊಣೆ? ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನಡೆದ ಆ ಮಗನೇ ಹೊರತು ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನಡೀತಿರುವ ಮಗನನ್ನು ತಡೆದ ತಂದೆ ತಾಯಿ ಅಲ್ಲ. ನಮಗೆ ಒಂದು ಸತ್ಯವು ಸ್ಪಷ್ಟವಾಗಿ ಗೊತ್ತಿರಬೇಕು. ಒಬ್ಬ ಪ್ರವಾದಿಗೆ ಹೇಳ್ತಾರೆ ತಂದೆಯಾದ ದೇವರು, ನೀನು ಹೋಗಿ ನೆನವೆ ಪಟ್ಟಣಕ್ಕೆ ಇದನ್ನು ಹೇಳಲೇಬೇಕು. ಹೇಳದೆ ಹೋದರೆ ಅಲ್ಲಿಗಾಗುವ ಎಲ್ಲ ಕೇಡಿಗೂ ನೀನು ಏನಾಗಿರ್ತೀಯ? ಕಾರಣಕರ್ತನಾಗಿರ್ತೀಯ, ನಿನಗೆ ಹೆಚ್ಚಿನ ಶಿಕ್ಷೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕರ್ತವ್ಯ ಏನು, ನಾವು ಅದನ್ನು ಮಾಡಬೇಕು. ತಂದೆಯಾಗಿ ತಾಯಿಯಾಗಿ ನನ್ನ ಕರ್ತವ್ಯ ಏನು, ಗಂಡನಾಗಿ ಹೆಂಡತಿಯಾಗಿ ನನ್ನ ಕರ್ತವ್ಯ ಏನು, ಮಕ್ಕಳಾಗಿ ನನ್ನ ಕರ್ತವ್ಯ ಏನು, ಮತ್ತೊಂದು ಸ್ಥಾನವನ್ನು ತುಂಬಿದ ನಾವುಗಳು, ಅಕ್ಕ ತಮ್ಮ ಅಣ್ಣ ತಂಗಿ, ಈ ರೀತಿ ಹಲವಾರು ಸ್ಥಾನವನ್ನು ತುಂಬಿದ ನಾವುಗಳು, ನನ್ನ ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ನಮಗೇ ಆದಂಥ ಜವಾಬ್ದಾರಿಗಳಿದ್ದಾವೆ. ನಾನು ಇಡೀ ಸಮಾಜದ ನಡುವೆ ಒಬ್ಬ ಕೆಲಸ ಮಾಡುವ ವ್ಯಕ್ತಿಯಾಗಿ ಕಂಡು ಬರ್ಬೋದು. ಅಲ್ಲಿ ನನ್ನ ಕರ್ತವ್ಯ ಏನು, ನಾನು ಕ್ರೈಸ್ತನಾಗಿ ನನ್ನ ಕರ್ತವ್ಯ ಏನು, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ. ಇವತ್ತು ನಾನು ಹೋಗ್ಬಿಟ್ಟು ಇಂದಿನ ವಾಕ್ಯದಲ್ಲಿ 3 ಭಾಗಗಳನ್ನು ಸ್ಪಷ್ಟವಾಗಿ ತಿಳಿಸಿದ್ರು. ಒಂದನೇದಾಗಿ, ನಾನು ಸತ್ಯದ ವಿರುದ್ಧವಾಗಿ ಮಾತನಾಡಿ ನನ್ನನ್ನು ಹೆಚ್ಚಿಸಿಕೊಳ್ಳಬಾರದು. ಇನ್ನೊಬ್ಬ ವ್ಯಕ್ತಿಯನ್ನು ತುಳಿದು ನಾನು ಎಲ್ಲರನ್ನ ಮೆಚ್ಚುಗೆ ಗುರಿಯಾಗೋದಕ್ಕೋಸ್ಕರ ಶ್ರಮಿಸಬಾರ್ದು ಅಂತ ಹೇಳ್ಕೊಟ್ರು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮೊದಲನೇದಾಗಿ ನನ್ನ ಜೀವಿತದಲ್ಲಿ ನನ್ನ ಶ್ರೇಷ್ಠತ್ವವಲ್ಲ, ದೈವ ಭಯಭಕ್ತಿಯಿಂದ ಜೀವಿಸುತ್ತಾ ದೇವರ ಮಹಿಮೆಗಾಗಿ ನಾನು ಜೀವಿಸಬೇಕು ಅಂತ ಹೇಳ್ಕೊಟ್ರು. ಎರಡನೇದಾಗಿ, ಧರ್ಮಶಾಸ್ತ್ರವೇ ಶ್ರೇಷ್ಠವಾದದ್ದು, ಪ್ರಭು ಯೇಸುವೇ ಶ್ರೇಷ್ಠರಾದವರು, ಅವರ ಹೊರತಾಗಿ ನನ್ನ ಚಿಂತನೆ ಅಲ್ಲ, ನನ್ನ ಆಲೋಚನೆ ಅಲ್ಲ, ನನ್ನದೇ ಯಾವುದೋ ಆಯೋಜನೆ ಅಲ್ಲ ಜೀವನ, ಕರ್ತನ ನಿರ್ಧಾರವೇ ಜೀವನ ಅಂತ ಹೇಳಿಕೊಟ್ರು. ಮೂರನೆಯದಾಗಿ, ಪಾಪ ಅಂತಕ್ಕಂಥದ್ದು ನಾನು ಯಾರೋ ಒಂದು ಮರೆಯಲ್ಲಿ ಮಾಡುವುದರಿಂದ ಉಂಟಾಗುವ ಪಾಪವಲ್ಲ, ನಾನು ನಿರ್ಧರಿಸುವ ನಿರ್ಧಾರದಿಂದಲೂ ಪಾಪವಾಗ್ತದೆ ಅಂತ ಹೇಳಿಕೊಟ್ರು. ಹಾಗಾಗಿ ನಿರ್ಧಾರವು ಮತ್ತು ನನ್ನ ಆಲೋಚನೆ ಚಿಂತನೆಗಳು ಮತ್ತು ನನ್ನ ಶ್ರೇಷ್ಠತ್ವವು ನನ್ನನ್ನು ಸಂಪೂರ್ಣವಾಗಿ ಪಾಪಕ್ಕೀಡು ಮಾಡ್ತದೆ. ದೇವರ ನಿರ್ಣಯ, ದೇವರ ನಿರ್ಧಾರ ಮತ್ತು ದೈವ ಭಯ ಭಕ್ತಿಯಲ್ಲಿ ವಿಧೇಯನಾದ ಜೀವಿತವು ನಮ್ಮನ್ನು ನಿತ್ಯ ಜೀವಕ್ಕೆ ಕೊಂಡೊಯ್ತದೆ ಎನ್ನುವಂಥ ಸತ್ಯತೆಯನ್ನು ಇಂದಿನ ವಾಕ್ಯ ಹೇಳಿಕೊಡ್ತದೆ. ಹಾಗಾಗಿ ದೇವರಿಗೆ ಅಧೀನರಾಗೋಣ, ದೇವರಲ್ಲಿ ನೆಲೆಗೊಳ್ಳೋಣ. ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ ಕರ್ತನಲ್ಲಿ ಕ್ಷಮಾಪಣೆಯನ್ನು ಬೇಡುತ್ತಾ ನಿತ್ಯ ಜೀವಕ್ಕಾಗಿ ಸಿದ್ಧರಾಗೋಣ. ಆಮೇನ್. ಪ್ರೀತಿ ಸ್ವರೂಪನ ತಂದೆಯ ಕೃಪಾಳು ದೇವನೇ, ಹೌದು ಸ್ವಾಮಿ, ನೀವು ತಿಳಿಯಪಡಿಸಿದ ಅದ್ಭುತ ವಿಚಾರಗಳನ್ನು ಒಂದೊಂದಾಗಿ ತಿಳಿದುಕೊಂಡು ಹೋದಾಗ, ಹೌದು ಸ್ವಾಮಿ, ನಾವು ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ನಗುತ್ತಾ ಇನ್ನೊಬ್ಬ ವ್ಯಕ್ತಿಯನ್ನು ಹೀಯಾಳಿಸಿದ್ದೇವೆ.
ನಾವು ಇನ್ನೊಬ್ಬ ವ್ಯಕ್ತಿಯ ನೋವುಗಳನ್ನು ಅರಿಯದೆ ನಾವು ಅವರನ್ನು ಕಡೆಗಣಿಸಿದ್ದೇವೆ. ಲೋಕದ ಹೆಜ್ಜೆಯಲ್ಲಿ ಸ್ಥಿರವಾಗುವುದಕ್ಕೋಸ್ಕರ ನಾವು ಯಾವುದೇ ಕಾರ್ಯವನ್ನು ಮಾಡಲು ಸಿದ್ಧರಾಗ್ತೀವಿ. ನಮಗೆ ತಪ್ಪು ಅಂತ ತಿಳಿದಿದ್ದರೂ ಕೂಡ, ನಮ್ಮ ಮುಂದೆ ನಡೀತಿರುವ ತಪ್ಪುಗಳು ಅಂತ ತಿಳಿದಿದ್ದರೂ ಕೂಡ ಅದನ್ನು ಹೇಳದೆ, ಸತ್ಯವನ್ನು ಹೇಳದೆ ಮರೆ ಮಾಡಿ ನಾವು ನಮ್ಮದೇ ಜೀವಿತದಲ್ಲಿ ಏನೋ ಆಗಲಿ ಬಿಡು, ನಮಗೇನಾಗಬೇಕಾಗಿದೆ, ನಾವು ಉದ್ಧಾರ ಆದರೆ ಸಾಕು ಅನ್ನುವ ಆಲೋಚನೆಯಲ್ಲಿ ಜೀವಿಸಿದ್ದೇವೆ. ಕ್ಷಮಿಸಿರಿ ಸ್ವಾಮಿ. ನಾವು ಈ ಲೋಕದಲ್ಲಿ ಮೆಚ್ಚುಗಾಗಿ ಜೀವಿಸಿದ ಎಲ್ಲ ದಿನಚರಿಗಳನ್ನು ನಿಮ್ಮ ಪಾದ ಸನ್ನಿಧಾನಕ್ಕೆ ಸಮರ್ಪಿಸಿ ಕ್ಷಮಾಪಣೆಯನ್ನು ಬೇಡುತ್ತೇವೆ. ನಮ್ಮ ಬದುಕಿನ ಹೆಜ್ಜೆಗಳು ನಿಮ್ಮ ಮೆಚ್ಚುಗೆಗಾಗಿ ಜೀವಿಸಲು ನಮ್ಮ ಮನಸ್ಥಿತಿಗಳನ್ನು, ಆಲೋಚನೆಗಳನ್ನು ನಮ್ಮನ್ನು ಕರೆದಿದ್ದೀರಿ ಸ್ವಾಮಿ. ನಾವು ಇದನ್ನು ಕೇಳಿ ಕೈಗೊಂಡು ನಡೆಯಲು ಕೃಪೆ ಮಾಡಿರಿ. ಎರಡನೆಯದಾಗಿ, ತಂದೆಯಾದ ದೇವರೇ, ನೀವೊಬ್ಬರೇ ಸತ್ಯವಂತರು, ನೀವೊಬ್ಬರೇ ಪರಾಕ್ರಮಿಯು. ನಿಮ್ಮಲ್ಲಿ ನಿಮ್ಮ ಬಾಯಿಯಿಂದ ನುಡಿಯಲ್ಪಟ್ಟ ಪ್ರತಿ ವಾಕ್ಯವೇ ನೆರವೇರುವಂಥದ್ದು. ಅದಕ್ಕಾಗಿಯೇ ನಾವುಗಳು ಅಧೀನರಾಗಿ ಜೀವಿಸುವವರಾಗಬೇಕು ಎಂಬುದನ್ನು ತಿಳಿಯಪಡಿಸಿದ್ದೀರಿ. ಈ ಲೋಕದಲ್ಲಿ ನಾನು ಹೀಗೆ ಅಂದುಕೊಂಡಿದ್ದೀನಿ, ಇದನ್ನು ನೆರವೇರಿಸ್ತೀನಿ ಅನ್ನೋ ಆಲೋಚನೆಗೆ ಬೀಳದೆ, ದೇವ, ನಿನ್ನ ವಿರುದ್ಧವಾದ ಯಾವುದೇ ಚಿಂತನೆಗಳು, ಯಾವುದೇ ಆಲೋಚನೆಗಳು ನಮ್ಮಲ್ಲಿ ಮೂಡದಂತೆ ನಮ್ಮನ್ನು ಎಚ್ಚರಿಕೆಯಿಂದ ಜೀವಿಸಲು ಎಚ್ಚರಿಸಿ ನಮ್ಮನ್ನು ಮುನ್ನಡೆಸಿರಿ. ಸದಾ ನಮ್ಮೊಂದಿಗೆ ನಿಮ್ಮ ದೂತಗಣವನ್ನು ಕಳುಹಿಸಿಕೊಟ್ಟು ನಾವು ಯಾವಾಗಲೂ ಕೂಡ ಪಾಪದ ವಿರುದ್ಧವಾಗಿ ನಡೆಯಲು, ನಿತ್ಯತ್ವದ ಪರವಾಗಿ ನಿಲ್ಲಲು, ಸದಾಕಾಲ ಜೀವಿಸಲು ಕೃಪೆ ಮಾಡಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್.